ಹಾಯ್ ಗೈಸ್, ವೆಲ್ಕಮ್ ಟು ಮೈ ವ್ಲಾಗ್. ಬೆಂಗಳೂರಲ್ಲಿ 2ನೇ ದಿನ ಇವತ್ತು. ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಬೆಳಗ್ಗೆ 8 ಗಂಟೆಗೇ ಎದ್ದಿದ್ದೆ ಕಾಣುತ್ತೆ. ಸೊ ಹಿಂದಿನ ದಿನ ಸುಸ್ತಿತ್ತಲ್ಲ, ಸೊ ಬೆಳಗ್ಗೆ 8 ಗಂಟೆಗೆ ಎದ್ದಿದ್ದೆ. ಎದ್ದೋಳೆ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ತಿಂಡಿ ತಿಂದ್ಕೊಂಡೆ. ಅಂದರೆ ನನ್ನ ಕೆಲಸಗಳು, ಮನೆ ಕೆಲಸಗಳಲ್ಲ, ಎಲ್ಲ ಕೆಲಸಗಳು. ಅಂದರೆ ಸ್ನಾನ ಮಾಡಿ, ಬಟ್ಟೆ ಹೊಕ್ಕೊಂಡು, ತಿಂಡಿ ಮಾಡಿಕೊಂಡು ಮಾಡಿಕೊಟ್ಟು ಇವೆಲ್ಲ ಕೆಲಸ ಮುಗಿಸಿ ಬಟ್ಟೆ ಒಣಗಿಸ್ಲಿಕ್ಕೆ ಬಂದಲ್ಲಿ ಈ ವಿಡಿಯೋ ಕಂಟಿನ್ಯೂ ಮಾಡಿದೆ. ಸೊ ಇದು ನನ್ನ ಬೆಂಗಳೂರು ಸೆಕೆಂಡ್ ಡೇ. ತುಂಬ ನೀಟಾಗೇ ಹೋಯಿತು. ಆ್ಯಕ್ಚುಲಿ ನಾನು ಅದರಲ್ಲಿ ಮಾತಾಡಿದ್ದೀನಿ, ಹಾಕೋಣಾಗಿರಲಿ, ನಂದು ಲೋಕಲ್ ಇದರಲ್ಲಿ ಮಾತಾಡಿದ್ದಿರಲಿ ಅಂಥೇಳಿ. ಬಟ್ ಏನು ಪ್ರಾಬ್ಲಮ್ ಆಯಿತು ಅಂದರೆ, ಈ ರೆಕಾರ್ಡಿಂಗ್ ಮಾಡ್ತಿರೋ ವ್ಲಾಗೇ ಒಂಥರ ಆಗಿ, ಆ ಕ್ಲಿಪ್ಸೇ ಒಂಥರ ಆಗಿ ಪ್ರಾಬ್ಲಮ್ ಆಯಿತು ಅಂತ ಹೇಳಿ ಎಲ್ಲ ಸೌಂಡ್ ಲೆಸ್ ಮಾಡಿ ನಾನೀಗ ಹೊಸದಾಗಿ ಮಾತಾಡಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಎಲ್ಲರದ್ದು ತಿಂಡಿ ಆದಮೇಲೆ ಅಡುಗೆಗೆ ಎಲ್ಲರೂ ರೆಡಿ ಮಾಡ್ಕೋತಾ ಇದ್ವಿ. ನನ್ನ ಏನು ಅಡುಗೆ ಪಾರ್ಟ್ ಇದೆ ಅದೇನು ಅಂದರೆ ಪ್ರಿಪೇರ್ ಮಾಡೋದು. ಅಂದರೆ ತರಕಾರಿ ತೊಳೆದು ಹೆಚ್ಚಿಟ್ಟರೆ ಅದನ್ನು ಬಂದು ಅಕ್ಕ ಅಡುಗೆ ಮಾಡ್ತಾರೆ. ಅಂದರೆ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತಲ್ಲ, ಆದರೆ ಎಲ್ಲರ ಸ್ಟೈಲು ಮಾಡೋಕ್ಕೆ ಬರಲ್ಲ. ಅಂದರೆ ಅಕ್ಕ ಮಾಡಿದ ಅಡುಗೆ ಮನೇಲಿರೋರು ಎಲ್ಲರೂ ತಿನ್ಬೋದು. ನಾನು ಮಾಡಿದ್ದು ನನ್ನ ಟೇಸ್ಟ್ ಗೊತ್ತಿರೋರು ಮಾತ್ರ ತಿನ್ನೋಕ್ಕೆ ಸಾಧ್ಯ. ಅಂದರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕಿ ಮಾಡ್ತೀನಿ. ಆದರೆ ಅಕ್ಕ ಮಾಡಿದರೆ ಎಲ್ಲದು ನೀಟಾಗಿ ಕರೆಕ್ಟಾಗಿ ಮಾಡ್ತಾರೆ. ಎಲ್ಲ ಯಾರಿಗೂ ಏನು ಪ್ರಾಬ್ಲಮ್ ಆಗದಿರೋಂಗೆ ಮಾಡ್ತಾರೆ. ಸೊ ಅವ್ರು ಮಾಡಿದ್ರಲ್ಲಿ ಅಡುಗೆಗಳಿವು. ನಂದು ಊಟ ಆಗಿದೆ ಆಲ್ರೆಡಿ, ಎಲ್ಲರದ್ದು ಊಟ ಆಗಿದೆ. ಅಕ್ಕ ಒಬ್ಬರು ಊಟ ಮಾಡ್ತಾಯಿದ್ರು. ಸೊ ಹಸಿ ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದಿತ್ತು. ತಿಂದಾದಮೇಲೆ ರೆಸ್ಟ್ ಮಾಡಿ ಮತ್ತು ಈಗ ಅಫ್ಕೋರ್ಸ್ ಬೆಂಗಳೂರಲ್ಲಿದ್ದೀವಿ ಅಂದರೆ ಹೊರಗಡೆ ಹೋಗದೇ ಇದ್ದರೆ ಹೇಗೆ. ಸೊ ಇದು ನಾನು ಯಾಕೆ ಹಿಂಗೆ ವಿಡಿಯೋದಲ್ಲಿ ವಿಚಿತ್ರವಾಗಿ ಆಡ್ತಾಯಿದ್ದೀನಿ ಅಂದರೆ, ಹೆಲ್ಮೆಟ್ನ ನಾನು ಹಾಕಿದ್ದೀನಿ. ಐ ಥಿಂಕ್ ಫಸ್ಟ್ ಟೈಮ್ ಹಾಕಿದ್ದೀನಿ. ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗಿದೆ, ನನ್ನ ಈ ವಿಡಿಯೋಗೆ ಮ್ಯಾಚ್ ಆಗಿದೆ. ಆ ಖುಷಿಗೆ ಅದು ನಾನು ಹಾಕ್ಕೊಂಡಿರೋದು. ಮತ್ತು ನಾನು ಬೆಂಗಳೂರಲ್ಲಿ 2 ದೇವಸ್ಥಾನಗಳೇ ವಿಸಿಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಆ ಖುಷಿಗೆ ನಾನು ಹೆಲ್ಮೆಟ್ ಜೊತೆನೂ ವಿಡಿಯೋ ಮಾಡ್ಕೊಂಡಿದ್ದೀನಿ. ವಿಡಿಯೋಗೆ ಇಷ್ಟು ಎಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂದರೆ, ಯಾವ ಖುಷಿ ಸಿಕ್ಕರೂ ವಿಡಿಯೋ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಹಾಕಿದ ಖುಷಿಗದು. ಸೊ ಈಗ ಫಸ್ಟ್ ಹೋಗ್ತಾ ಇರೋದು ರಾಜರಾಜೇಶ್ವರಿ ದೇವಸ್ಥಾನ, ಮೋಸ್ಟ್ಲಿ ಹೌದು ಅದೇ ದೇವಸ್ಥಾನ. ಒಳಗಡೆ ಆ್ಯಕ್ಚುಲಿ ಇಲ್ಲಿ ಭಾಳ ಸ್ಟ್ರಿಕ್ಟ್ ಇದೆ. ಒಳಗಡೆ ಶೂಟ್ ಮಾಡಲಿಕ್ಕೆ ಕೊಡೋದಿಲ್ಲ, ಹೊರಗಿಂದನೇ ಶೂಟ್ ಮಾಡಬೇಕು. ನಾನು ಹೊರಗಿಂದ ಶೂಟ್ ಮಾಡಿದೆ, ಹೊರಗಿಂದ ಶೂಟ್ ಮಾಡೋಕ್ಕಾದಷ್ಟು ಮಾಡಿ ಒಳಗಡೆ ಮಾಡಲಿಲ್ಲ. ಯಾಕಂದರೆ ನಾನು ಮಾಡುವ ಅಂದ್ಕೊಂಡೆ, ಆದರೆ ಒಳಗಡೆ ಹೋದಾಗ ನಂಗೆ ಗೊತ್ತಾಯ್ತದು ತುಂಬ ಸ್ಟ್ರಿಕ್ಟ್ ಉಂಟು. ಯಾಕಂದರೆ ಒಳಗಡೆ ಒಂದು ಹೆಂಗಸು ಗೊತ್ತಿಲ್ಲದೆ ವಿಡಿಯೋ ಮಾಡ್ಕೊಬಿಟ್ಟಿದ್ದಾರೆ. ಅದು CC ಕ್ಯಾಮ್ರಾದಲ್ಲಿ ನೋಡಿ ಅವರನ್ನು ವಾಪಸ್ ಕರೆಸಿ, ಅಂದರೆ ಅವ್ರು ಹೊರಗಡೆನೇ ಇದ್ದರು, ಅವ್ರನ್ನ ಕರೆಸಿ ಮೊಬೈಲ್ ಚೆಕ್ ಮಾಡಿಸಿ ಒಳಗಡೆ ಗರ್ಭಗುಡಿ ಒಳಗಿಂದ ವಿಡಿಯೋನ ಡಿಲೀಟ್ ಮಾಡಿಸಿ ಕಳಿಸಿದ್ದಾರೆ. ಸೊ ಅದನ್ನು ನೋಡಿದ ಮೇಲೆ ನಾವು ಆ ತಪ್ಪು ಮಾಡಬಾರ್ದು ಅಂತ ಡಿಸೈಡ್ ಆಗಿ ಒಳಗಡೆ ಎಲ್ಲೂ ಶೂಟ್ ಮಾಡಲಿಲ್ಲ. ಇದು ಹೊರಗಡೆ ಅಷ್ಟೇ ಶೂಟ್ ಮಾಡಿದೆ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಈ ಕಥೆನ ಮುಂಚೆ ಯಾಕೆ ಹೇಳಿದೆ ಅಂದರೆ, ದೇವಸ್ಥಾನ ಬಗ್ಗೆನೂ ಹೇಳಬೇಕಲ್ಲ. ನಾನು ತುಂಬಾ ಇಷ್ಟ ದೇವಸ್ಥಾನಕ್ಕೆಲ್ಲ ಹೋಗೋದು ಅಂದರೆ. ಎಲ್ಲ ಹಳೆ ದೇವಸ್ಥಾನ. ಈ ದೇವಸ್ಥಾನ ಮೋಸ್ಟ್ಲಿ 100 ವರ್ಷ ಹಳೇದು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ವರ್ಷ ಹಳೇದು ಅಂತ ಯಾರಿಗಾರು ಗೊತ್ತಿದ್ದರೆ ಹೇಳಿ ಕಡಿಲ್ಲ. ನಂಗೆ ತುಂಬಾ ಇಷ್ಟ. ಗೋವಾದಲ್ಲಿ ಡಿಫ್ರೆಂಟ್ ಟೈಪ್ ದೇವಸ್ಥಾನಗಳಿರ್ತವೆ, ಇಲ್ಲಿ ಡಿಫ್ರೆಂಟ್ ಅಂದರೆ ಏನದು ಕಲಾಶಿಲ್ಪಗಳು, ಕಲಾಕೃತಿಗಳು ದೇವಸ್ಥಾನ ಸ್ವಲ್ಪ ಡಿಫ್ರೆಂಟ್ ಇರ್ತವೆ. ಯಾರ್ಯಾರು ನೋಡಿದರೆ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲಿರೋ ದೇವಸ್ಥಾನಗಳಲ್ಲಿ ಈ ಬ್ಲೂ ಆ್ಯಂಡ್ ಗ್ರೀನ್ ವೈಬ್ ತುಂಬ ಇರುತ್ತೆ. ಇದರಲ್ಲಿ ಗೋವಾ ಕಡೆ ದೇವಸ್ಥಾನಗಳಲ್ಲೆಲ್ಲ ರೆಡ್ ಆ್ಯಂಡ್ ವೈಟ್ ವೈಬ್ ತುಂಬ ಇರುತ್ತೆ. ಸೊ ಇದು ಒಳಗಡೆ ಎಂಟ್ರೆನ್ಸು. ಗರ್ಭಗುಡಿ ಒಳಗಿನ್ನೂ ಹೋಗಲಿಲ್ಲ, ಮುಗಿಸಿ ವಾಪಸ್ ಬಂದ್ವಿ. ಇದು ವಾಪಸ್ ಬಂದಿದ್ದ ನಂತರದ್ದಿದ್ದು, ಅದೇ ಹೇಳಿದ್ನಲ್ಲ. ಒಳಗಡೆ ಯಾರು ಬಂದರೆ ದೇವಸ್ಥಾನಕ್ಕೆ ಮಸ್ಟ್ ವಿಸಿಟ್ ಮಾಡಬೇಕು. ಬೆಂಗಳೂರಲ್ಲಿ ಒಂದು 10 ದೇವಸ್ಥಾನದಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಈ ದೇವಸ್ಥಾನಕ್ಕೆ ಹೋಗಲೇಬೇಕು. ಅಷ್ಟು ಚೆನ್ನಾಗಿದೆ, ಅಷ್ಟು ಪವರ್ಫುಲ್ ದೇವಸ್ಥಾನ ಅಂತ ಕೂಡ ಹೇಳ್ತಾರಲ್ಲಿ. ಸೊ ನಾವು ಇಲ್ಲಿ ಮುಗಿಸಿ ನೆಕ್ಸ್ಟ್ ನಮ್ಮದು ಇನ್ನೊಂದು ದೇವಸ್ಥಾನಕ್ಕೆ ಕೂಡ ಹೋಗೋದಿತ್ತು ಅದು ಆ್ಯಕ್ಚುಲಿ. ಆದರೆ ನಮಗೆ ಸ್ವಲ್ಪ ಲೇಟ್ ಆಯಿತು. ನಮ್ಗೆ ವ್ಯೂ ಸಿಗಲಿಲ್ಲ. ವ್ಯೂ ಇತ್ತು ಆ್ಯಕ್ಚುಲಿ, ವ್ಯೂ ಸಿಗಲಿಲ್ಲ. ಸ್ಟಿಲ್ ನಾವು ಆ ದೇವಸ್ಥಾನಕ್ಕೆ ಹೋದ್ವಿ. ಹೋಗೋ ದಾರಿಲಿ ನಮ್ಗೆ ಸ್ವಲ್ಪ ಟ್ರಾಫಿಕ್ಕು ಸಿಕ್ತು, ಮತ್ತು ಮಳೆನೂ ಬಂತು. ಮಳೆ ಬಂದಿದ್ದಕ್ಕೆ ನಾವು ನೆಂದ್ವಿ. ಜೊತೆಗೆ ನಾವು ಸ್ವಲ್ಪ ಹಸಿವಾಯಿತು ಅಂತ ಹೇಳಿ ದೋಸೆ ಮತ್ತು ಚಹಾ ಕೂಡ ಕುಡಿದ್ವಿ. ಸೊ ಅದಕ್ಕಂತ ಒಂದು ಕಡೆ ಸ್ಟಾಪ್ ಕೊಟ್ವಿ ನಾವು. ಅದಕ್ಕೆ ನಮ್ಗೆ ಲೇಟ್ ಆಯಿತು. ಇನ್ನೊಂದು ದೇವಸ್ಥಾನಕ್ಕೆ ನಾವು ಹೊರಟಿದ್ದು ಯಾವುದು ಅಂದರೆ ಋಷ್ಯಶೃಂಗಗಿರಿ ದೇವಸ್ಥಾನ, ಷಣ್ಮುಖ ದೇವಸ್ಥಾನ.
ಆರು ಮುಖಗಳ ಷಣ್ಮುಖ ದೇವಸ್ಥಾನ ಇದೆಯಲ್ಲ, ಒನ್ ಆಫ್ ದ ಫೇಮಸ್ ದೇವಸ್ಥಾನಗಳಲ್ಲಿ ಅದು ಒಂದು. ಮೋಸ್ಟ್ಲಿ ಎಷ್ಟು ವರ್ಷ ಆಗಿದೆ. ಸೊ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದಂಗೆ ಮುಂದಿನ ವೀಡಿಯೋಗಳಲ್ಲಿ ಸರ್ಪ್ರೈಸಸ್ ಇರುತ್ತೆ ಅಂದದ್ದು ಇಲ್ಲೆಯ. ಸೊ ಈ ದೇವಸ್ಥಾನವೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಗಣಪತಿ ದರ್ಶನ ಆಯಿತು. ಈ ದೇವಸ್ಥಾನದ ಈಗ ನೀವು ನೋಡ್ತಿರೋ ವಿಡಿಯೋದಲ್ಲಿ ಎಲ್ಲ ಕಡೆಯಿಂದ 6 ಮುಖ 5 ಮುಖ 4 ಮುಖ ದರ್ಶನಗಳು ತುಂಬ ಚೆನ್ನಾಗಿ ಆಗ್ತವೆ. ಸೊ ನಾನು ಎಲ್ಲ ಕಡೆ ಮಾಡಲಿಲ್ಲ, ಮಾಡಬಾರ್ದು ತಪ್ಪೆ. ಸೊ ಈ ವಿಡಿಯೋಗೋಸ್ಕರ ಒಂದೆರಡು ಕಡೆಯಿಂದ ಮಾಡಿದ್ದೀನಿ. ಎಲ್ಲರೂ ಗಣಪತಿನ ಒಳ್ಳೆಯದಾಗಲಿ ಅಂತ ಬೇಡ್ಕೊಬಿಡಿ. ಸೊ ಇದು ಚತುರ್ಮುಖ ಗಣಪತಿ ದರ್ಶನ. ಇದು ಎಂಟ್ರೆನ್ಸಿಂದ. ಇಲ್ಲಿ ಮಾಡಲಿಕ್ಕೇನು ಹೇಳಲಿಲ್ಲ. ಇಲ್ಲಿ ಆ್ಯಕ್ಚುಲಿ ಭಟ್ರೆ ಇದ್ದರು ಎದುರಿಗೆ, ಏನೂ ಹೇಳಲಿಲ್ಲ ನನಗೆ. ಹೇಳಿದರೆ ನಾನು ಹಾಕೋದೇ ಇಲ್ಲಾಗಿತ್ತು. ಸೊ ಇಲ್ಲಿ ಮುಗಿಸಿ, ಆದರೆ ಮೇಲೆ ಷಣ್ಮುಖ ದೇವಸ್ಥಾನದಲ್ಲಿ ಮಾಡಿಲ್ಲ ವಿಡಿಯೋ, ಅಲ್ಲೂ ರಿಸ್ಟ್ರಿಕ್ಷನ್ಸ್ ಇತ್ತು. ಸೊ ಸರ್ಪ್ರೈಸ್ ಏನು ಅಂದರೆ, ಇಲ್ಲಿ ಹೋಗಿ ವಾಪಸ್ ಬರಬೇಕಾದ್ರೆ ಸೀರಿಯಲ್ ಹೀರೋಯಿನ್ ಭೇಟಿ ಆಯಿತು ನನಗೆ. ಒನ್ ಆಫ್ ಮೈ ಫೇವ್ರೆಟ್ ಯೂಟ್ಯೂಬರ್ ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್, ಎಲ್ಲರ ಫೇವ್ರೆಟ್ಟು ಆಫ್ಕೋರ್ಸ್ ಸೀರಿಯಲ್ ಹೀರೋಯಿನು ವೈಷ್ಣವಿ ಗೌಡ ಅವರನ್ನು ಭೇಟಿಯಾದೆ ನಾನು. ಇದನ್ನು ಯಾಕೆ ಸ್ಪೆಷಲಿ ಮೆನ್ಷನ್ ಮಾಡ್ತಾಯಿದ್ದೀನಿ ಅಂದರೆ, ಅದು ಎಲ್ಲರಿಗೆ ಸಾಧ್ಯ ಇಲ್ಲ ಅದು ಹಂಗೆಲ್ಲ ಸಿಗೋದು. ನಮ್ಮಂಥವ್ರಿಗಂತೂ ಸಿಗ್ತವೋ ಇಲ್ಲೋ ಅನ್ನೋ ಅಷ್ಟು ಮೆಂಟಾಲಿಟಿ ಇಟ್ಕೊಂಡಿರ್ತೀವಿ. ಸೊ ನಾನು ದೇವಸ್ಥಾನಕ್ಕೆ ಹೋದಾಗ ಅವ್ರು ಭೇಟಿ ಆಯ್ತು ಇಲ್ಲಿ. ಸ್ಪೆಷಲಿ ನಾ ಹೆದರಿಕೆ ಇದ್ದರೂ ನಾನು ಫೋಟೋ ಕೇಳಿದ ತಕ್ಷಣ ತುಂಬ ಹಂಬಲಾಗಿ ಫೋಟೋ ಹೊಡ್ಸ್ಕೊಂಡ್ರು ನನ್ನ ಜೊತೆ. ಆ ಫೋಟೋನ ಕೂಡ ಶೇರ್ ಮಾಡಿದ್ದೀನಿ ಇಲ್ಲಿ. ಸೊ ಇದು ಮೇಲೆ ದೇವಸ್ಥಾನಕ್ಕೆ ಹೋದಾಗ ಯಾರಂತ ಗೊತ್ತಾಗಿರ್ಬೇಕಲ್ಲ, ಅಗ್ನಿಸಾಕ್ಷಿ ಸೀರಿಯಲ್ಸ್ ಅವ್ರ ಹೆಸರು ಆ್ಯಕ್ಚುಲಿ ವೈಷ್ಣವಿ ಅಂದರೆ ಯಾರಿಗೂ ಗೊತ್ತಾಗಲ್ಲ ನಾರ್ಮಲಾಗಿ. ಅಗ್ನಿಸಾಕ್ಷಿ ಸೀರಿಯಲ್ ಸನ್ನಿಧಿ ಅವರು ಮೀಟ್ ಆಗಿದ್ದು. ಸನ್ನಿಧಿ ಅಫ್ಕೋರ್ಸ್ ನನ್ನ ತಂಗಿ ಹೆಸರು ಕೂಡ ಹಂಗೆ. ಸೊ ಇಲ್ಲೂ ಕೂಡ ಅಷ್ಟೇ, ಇಲ್ಲೂ ಒಂದು ಗಣಪತಿ ದೇವಸ್ಥಾನ ಇತ್ತು, ಅಲ್ಲೂ ಕೂಡ ದರ್ಶನ ಆಯಿತು, ಸಂಪೂರ್ಣ ದರ್ಶನ ಅಂತ. ನಮ್ಮ ಅದೃಷ್ಟಕ್ಕೆ ನಮಗೆ ಪ್ರಸಾದ ಕೂಡ ಸಿಕ್ತು ಷಣ್ಮುಖ ದೇವಸ್ಥಾನದಲ್ಲಿ. ಋಷ್ಯಶೃಂಗಗಿರಿ ಷಣ್ಮುಖ ದೇವಸ್ಥಾನ ತುಂಬ ಮೇಲುಂಟು, ಮೇಲಿಂದ ವ್ಯೂ ತುಂಬ ಚೆನ್ನಾಗಿದೆ. ಇಲ್ಲೊಂದು ಶಿವಂದು ಕಲ್ಲಿಂದು ಮೂರ್ತಿ ಕೂಡ ಇತ್ತು. ಈಗ ನೀವು ನೋಡ್ತಿರೋ ಹಾಗೆ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ದೇವಸ್ಥಾನ ಇದು ಅಂತ ಹೇಳಿ. ಹಾಗೆ ವ್ಯೂ ಪಾಯಿಂಟ್ ಕೂಡ ಚೆನ್ನಾಗಿದೆ. ಬೆಳಗಿನ ಟೈಮಿಗೆ ಹೋದರೆ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿ ಸಿಗುತ್ತೆ. ರಾತ್ರಿ ಗೊತ್ತಾಗಲ್ಲ, ಬೆಳಗ್ಗೆ ಹೋದರೆ ಏನೇನಿದೆ ಅಂತ ಕೂಡ ಗೊತ್ತಾಗುತ್ತೆ. ನಾವು ಆ್ಯಕ್ಚುಲಿ ಹೋಗಬೇಕಿತ್ತು, ನಮ್ಗೆ ಸ್ವಲ್ಪ ಲೇಟಾಗಿ ಮಿಸ್ ಆಗೋಯ್ತು ಅಷ್ಟೇ. ನಾನು ನೆಕ್ಸ್ಟ್ ಆದರೂ ಟ್ರೈ ಮಾಡ್ತೀನಿ, ನಾ ಇದ್ದರೆ ಇಲ್ಲೇ ಹೋದರೆ ಗ್ಯಾರಂಟಿ ಟ್ರೈ ಮಾಡ್ತೀನಿ. ಸೊ ನಾನು ತುಂಬಾ ಖುಷಿಯಾಗಿದ್ದೆ. ನಾನು ಭಾಳ ರೇರಾಗಿ ನಾನು ಒಬ್ಬ ಸೆಲೆಬ್ರಿಟಿ ಜೊತೆ ಫೋಟೋ ತೆಗೆಸ್ಕೊಂಡೆ. ನಾನು ಬೆಂಗಳೂರು ಬರಬೇಕಾದ್ರೆ ಅವ್ರದ್ದು ಯೂಟ್ಯೂಬ್ ವ್ಲಾಗ್ಗಳನ್ನು ನೋಡಿರ್ತೀನಿ, ಅದು ನೋಡಿ ಅಲ್ಲಲ್ಲಿ ಹೋಗಬೇಕು ಅಂತ ಡಿಸೈಡ್ ಆಗಿ ಬಂದಿದ್ದೆ. ಸೊ ನಂಗೆ ಅವ್ರು ಸಿಕ್ಕಿದ್ದು ನಂಗೆ ತುಂಬಾ ಖುಷಿಯಾಯಿತು. ನನಗೆ ಗೊತ್ತಿಲ್ಲ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತೇಳಿ, ಬಟ್ ನಂಗೆ ತುಂಬಾ ಖುಷಿಯಾಯಿತು. ಸೊ ಇದು ಫೋಟೋಸು ಇಷ್ಟ ಆಗಿತ್ತು ನನ್ನ ಡೇ 2 ಇನ್ ಬೆಂಗಳೂರು. ಇಲ್ಲಿ ಮುಗಿಸಿ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದೇನು ಊಟ ಮಾಡಲಿಲ್ಲ, ಸುಸ್ತಾಗಿತ್ತು. ಎಲ್ಲ ಕಡೆ ಮೇಲೆ ಹತ್ತಿ ಇಳಿದೆಲ್ಲ ಮಾಡಿ ಬಂದ್ವಲ್ಲ. ಸೊ ಈ ಫೋಟೋ ನೋಡ್ತಿರ್ಬೋದು, 2 ಫೋಟೋ ಕ್ಲಿಕ್ ಮಾಡಿದೆ ಬೇಗ. ನಾನು ಇನ್ನೂ ಕ್ಲಿಕ್ ಮಾಡೋಳಿದ್ದೆ, ಆದರೆ ಮತ್ತೆ ತಪ್ಪಾಗುತ್ತೆ, ಅದು ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿ 2 ಫೋಟೋ ಕ್ಲಿಕ್ ಮಾಡಿ ಅವರು ಅಪ್ಪ ಅಮ್ಮನ ಜೊತೆ ಬಂದಿದ್ದರು. ಅವ್ರ ಅಪ್ಪ ಅಮ್ಮ ಕೂಡ ತುಂಬಾ ಹಂಬಲಿದ್ದರು. ಅವರು ಕೂಡ ಹಾಯ್ ಆ್ಯಂಡ್ ಬಾಯ್ ಹೇಳಿ ಹೋದರು. ಸೊ ಇಷ್ಟ ಆಗಿತ್ತು. ಮತ್ತು ನನ್ನ ಡೇ 2 ಅಂದರೆ 27 ಅನಿಸುತ್ತೆ, ಇದು ಸಮಥಿಂಗ್ 27 26 ಅನಿಸುತ್ತೆ. ಸೊ ನನ್ನ ಡೇ 2 ಬೆಂಗಳೂರು ನೆಕ್ಸ್ಟ್ ಡೇ. ಇದು ಬೆಂಗಳೂರು ಬಂದು ನೆಕ್ಸ್ಟ್ ಡೇ ತುಂಬಾ ಚೆನ್ನಾಗೇ ಹೋಯಿತು. ನಾನು ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಹ್ಯಾಪಿಯಾಗಿದ್ದೆ. ಸೊ ಡೇ 3 ವಿಡಿಯೋ ಕೂಡ ಬರುತ್ತೆ, ಅದರಲ್ಲೂ ಕೂಡ ಸರ್ಪ್ರೈಸಸ್ ಕಾದಿದೆ. ಸೊ ವೆಯ್ಟ್ ಮಾಡ್ತಾಯಿರಿ ನನ್ನ ನೆಕ್ಸ್ಟ್ ವಿಡಿಯೋಗೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ದೇವಸ್ಥಾನಗಳ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಗೂಗಲ್ ಸರ್ಚ್ ಮಾಡಿ, ವಿಕಿಪೀಡಿಯಾದಲ್ಲಿ ಸಿಗುತ್ತೆ. ಥ್ಯಾಂಕ್